ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಪಾವ್ ಭಾಜಿ ಮಾಡೋದನ್ನು ನೋಡೋಣ್ರಿ. ಹೊರಗಡೆ ಯಾವ ರೀತಿ ಸಿಗ್ತೈತಲ್ಲ ಅದೇ ರೀತಿನ ಹೆಲ್ದಿಯಾದಂತಹ ಮತ್ತು ಬಾಟೆ ರುಚಿಕರವಾದಂತಹ ಪಾವ್ ಭಾಜಿನ ಮನ್ಯಾಗ ಮಾಡಿಕೊಂಡು ರುಚಿ ನೋಡೋಣ್ರಿ. ಈಗ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಂತ ಹೋಗ್ತೀನಿ ಪಾವ್ ಭಾಜಿನ. ನೀವು ಕೂಡ ಒಮ್ಮೆ ನಾನು ಯಾವ ರೀತಿ ಮಾಡಿಲ್ಲ ಆ ರೀತಿ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡಿದ ಈ ಒಂದು ಪಾವ್ ಭಾಜಿ ರೆಸಿಪಿನ ಹೆಲ್ದಿಯಾದಂತಹ ರೆಸಿಪಿನ ಯಾವ ರೀತಿ ಮಾಡ್ಕೊಂಡು ತಿನ್ಬೋದು ಅಂತ ನಾನು ತೋರಿಸ್ತೇನೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದ್ರದ್ದು ರುಚಿ ನೋಡಿರಿ, ಅಷ್ಟು ಟೇಸ್ಟಿಯಾಗಿ ಬಂದೈತಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದೈತೆ ಅಂತ ನಾನು ಕಮೆಂಟ್ ಬಾಕ್ಸ್ ಒಳಗೆ ನೀವು ಕೂಡ ಹೇಳ್ರಿ. ಇವಾಗ ಫಸ್ಟಿಗೆ ಪಾವ್ ಭಾಜಿನ ಯಾವ ರೀತಿ ಮಾಡ್ಬೋದು ಅಂತ ಪ್ರಿಪ್ರೇಷನ್ ಮೊದಲೇಕ ನೋಡ್ಕೊಂಬಿಡೋಣ್ರಿ. ಈಗ ಮೊದಲೇಕ ಆಲೂಗಡ್ಡೆ ತೊಗೊಂಡು ನೋಡಿರಿ. ಆಲೂಗಡ್ಡೆನ ಮೊದಲೇಕ ನಾವು ಕುದಿಸ್ಕೊಂಡು ಇಟ್ಕೊಂಬಿಡೋಣ. ಈಗ ಒಂದು 5 ಆಲೂಗಡ್ಡೆನ ತೊಗೊಂಡು ನಾನು ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಆಲೂಗಡ್ಡೆ ಲಘುನ ಕುದಿತಾವೆ. ಯಾಕಂದರೆ ಆಲೂಗಡ್ಡೆ ನಮಗೆ ಸಾಫ್ಟಾಗಿ ಕುದಿಬೇಕು ರೀ. ಹೀಗಾಗಿ ನಾವು ಕಟ್ ಮಾಡಿಕೊಂಡು ಹಾಕೊಂಡಿನಿ. ಒಂದು 3 ಸೀಟಿ ಮಾಡಿಸ್ಕೊಂಬಿಡೋಣ್ರಿ ಇದನ್ನ. ಈಗ ನೋಡಿರಿ ಮುಚ್ಚಳ ಮುಚ್ಚಿ ಗ್ಯಾಸಿನ ಮ್ಯಾಗ ಇಟ್ಕೊಂಡು ಒಂದು 3 ಸೀಟಿ ಮಾಡಿಸ್ಕೊಂಬಿಡೋಣ್ರಿ ಆಲೂಗಡ್ಡೆನ. ಈ ಸೈಡ್ ನಾವು ತರಕಾರಿನೂ ಕೂಡ ಕುದಿಸ್ಕೋಬೇಕಾಗತ್ತೆ ರೀ. ಹೆಲ್ದಿ ಆದಂತಹ ಪಾವ್ ಭಾಜಿ ರೀ ಇದು. ಹಿಂಗಾಗಿ ತರಕಾರಿನೂ ಕೂಡ ಹಾಕೊಂಬಿಡೋಣ. ಈಗ ಒಂದು ಬಟ್ಲು ನಾನು ಕ್ಯಾರೆಟ್ ಹಾಕ್ಕೊಂಡು, ಈಗ ನೋಡಿರಿ ಒಂದು ಬಟ್ಲು ನಾನು ಬೀಟ್ರೂಟ್ ಕೂಡ ಹಾಕ್ಕೊತೀನಿ. ಇವಾಗ ಕ್ಯಾರೆಟು ಬೀಟ್ರೂಟ್ ಹಾಕ್ಕೊಂಡು ಇವಾಗ ನೆನೆಸಿದಂಥ ಒಣ ವಟಾಣಿ ಕಾಳು ನೋಡಿರಿ. ಇವನ್ನ ರಾತ್ರಿನೇ ನೆನೆಸಿ ಹಾಕಿದ್ದು ನಾನು, ನೆಂದವ್ರಿ. ಈಗ ಒಣ ವಟಾಣಿ ನೀವು ಹಸಿ ವಟಾಣಿ ಕೂಡ ಹಾಕ್ಕೋಬೋದು ನೋಡಿರಿ. ಈಗ ಎಲ್ಲ ವಟಾಣಿ ಕಾಳನ್ನು ಹಾಕಿ ಈಗ ನೀರು ಹಾಕಿ ಇದನ್ನೂ ಕೂಡ 3 ಸೀಟಿ ಮಾಡಿಸ್ಕೋಕೆ ಗ್ಯಾಸಿನ ಮೇಲೆ ಇಟ್ಕೊಂಡ್ಬಿಡೋಣ್ರಿ. ಇವಾಗ ಈಗ ಎರಡೂ ಗ್ಯಾಸಿನ ಮೇಲೆ 3 ಸೀಟಿ ಮಾಡಿಸ್ಕೊಂಡ್ಬಿಟ್ರೆ ರೆಡಿ ಆದಂಗೆ ಆಕೈತೆ ಆದಷ್ಟು. ಈಗ ಒಂದು ಮಸಾಲೆ ರೆಡಿ ಮಾಡ್ಕೊಂಬಿಡೋಣ್ರಿ. ಈಗ ಒಂದು 3 ಉಳ್ಳಾಗಡ್ಡಿ ತೊಗೊಂಡ್ರಿ. ತೊಗೊಂಡು ಈ ರೀತಿ ದೊಡ್ಡದಾಗ ಪೀಸ್ ಮಾಡಿ ರೆಡಿ ಮಾಡ್ಕೊಂಡಿನಾಗ ಒಂದು 3 ಉಳ್ಳಾಗಡ್ಡಿ ತೊಗೊಂಡಿನಿ. ಈಗ ಒಂದು 3 ಟೊಮೆಟೊನ ತೊಗೊಂಡೆ ನೋಡಿರಿ. ಇಲ್ಲಿ ನಾನು ಇದನ್ನು ಕೂಡ ಹಾಕ್ಕೊಂಡ್ಬಿಡ್ತೇನೆ ಇವಾಗ ಜಾರಿಗೆ. ಇದಾದ ನಂತರ 1 ಇಂಚು ಶುಂಠಿ ತೊಗೊಂಡೆ ನೋಡಿರಿ. ಇದನ್ನು ಸಣ್ಣದ ಪೀಸ್ ಮಾಡ್ಕೊಂಡೆ ನಾನು. ಶುಂಠಿ ಹಾಕ್ಕೊಂಡು 1 ಇಂಚು. ಈಗ 2 ಬೆಳ್ಳುಳ್ಳಿ ಹಾಕ್ಕೊತೇನೆ ನೋಡಿರಿ. ಇವಾಗ 2 ಬೆಳ್ಳುಳ್ಳಿನ ಸಿಪ್ಪಿ ಸ್ವಲ್ಪ ಅದನ್ನ ಹಾಕ್ಕೊಂಡು ಇದನ್ನ ಈಗ ನುಣ್ಣಗೆ ರುಬ್ಕೊಂಬಂದ್ಬಿಡೋಣ್ರಿ. ಸಣ್ಣಗೆ ರುಬ್ಕೋಬೇಕಾಗೈತಿ ಇದನ್ನ. ಈಗ ನೋಡಿರಿ ರುಬ್ಕೊಂಡಿದ್ದು ಆಯ್ತು. ಇವಾಗ ಇದು ಸೈಡಿಗೆ ಇಟ್ಕೊಂಡ್ಬಿಡೋಣ್ರಿ ಮಸಾಲವನ್ನು. ಈಗ ನೋಡಿರಿ ಕುಕ್ಕರ್ ಕೂಡ ರೆಡಿ ಆಗೈತಿ. ಈಗ ನಾವೇನು ವೆಜಿಟೇಬಲ್ ಕುದಿಸಾಕಿಟ್ಟಿದ್ವಲ್ಲ ಅದು ಕೂಡ ರೆಡಿ ಆಗೈತೆ ರೀ. ಇವಾಗ ಈಗ ನೋಡಿ ಚಲೋ ತಂಗ ಸಾಫ್ಟಾಗಿ ಕುದ್ದೈತಿ. ಬಟಾಣಿಗೆಲ್ಲನ ಈಗ ತೋರ್ಸಾಕಂತೇನಲ್ಲ ಕುದ್ದೈತೆ ರೀ ಚಲೋ ಹೊತ್ತಂಗೆ. ಈಗ ನೀರು ಬಸ್ಕೊಂಡು ಇದನ್ನ ಇಟ್ಕೊಂಬಿಡೋಣ್ರಿ. ಇವಾಗ ಈ ಕಡೆ ಆಲೂಗಡ್ಡೆನೂ ಕೂಡ ನೀಟಾಗಿ ಕುದ್ದೈತಿ. ಅದನ್ನು ಕೂಡ ಸಿಪ್ಪಿ ಸುಲ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಬಿಡೋಣ್ರಿ. ಇವಾಗ ನೋಡಿರಿ ಚಲೋ ಹೊತ್ತಂಗೆ ಕುದ್ದೈತಿ ಆಲೂಗಡ್ಡೆನೂ ಕೂಡ. ಇದನ್ನು ಕೂಡ ಸಿಪ್ಪಿ ಸುಲ್ಕೊಂಡು ಸೈಡಿಗೆ ಇಟ್ಕೊಂಬಿಡೋಣ. ಇವಾಗ ಮಿಕ್ಸಿ ಮಾಡ್ಕೊಂಬಿಡೋಣ. ತರಕಾರಿನ ಸ್ವಲ್ಪ ತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಕತಿ. ಹಂಗೆ ಹಾಕಿಬಿಟ್ರೆ ಪಾವ್ ಭಾಜಿ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ರೀ. ಈಗ ನೀರನ್ನು ಕೂಡ ಬಸ್ಕೊಂಡೇನಿ. ಅದನ್ನು ಆಮೇಲೆ ನಾವು ಬಳಸ್ಕೊಳೋಣ್ರಿ. ಅದನ್ನ ಚೆಲ್ಲೋದು ಬೇಡ, ಬಳಸ್ಕೊಳೋಣ ಆಮೇಲೆ ನಾವು. ಈಗ ನೋಡಿರಿ ನೀವು ನುಣ್ಣಗೆ ನಾನು ತರಕಾರಿನ ಸ್ವಲ್ಪ ತರಿಯಾಗಿ ನುಣ್ಣಗೂ ಅಲ್ಲ ಸ್ವಲ್ಪ ತರಿಯಾಗಿನ ರುಬ್ಕೊಂಡು ಇಟ್ಕೊಂಡೇನಿ. ಈಗ ಅದನ್ನು ಕೂಡ ಸೈಡಿಗೆ ಇಟ್ಕೋಣ. ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಂದು 4 ರಿಂದ 5 ಚಮಚ ಎಣ್ಣೆ ಹಾಕ್ಕೊಂಡು 1 ಚಮಚ ಬೆಣ್ಣೆ ಹಾಕ್ಕೊಂಡು ನೋಡಿರಿ. ಇವಾಗ ಈಗ ಸಣ್ಣ ಉರಿಯಾಗ ಎಣ್ಣೆ ಬೆಣ್ಣೆ ಹಾಕಿದ ಮೇಲೆ ಸ್ವಲ್ಪ ಕಾದ್ಮೇಲೆ 1 ಚಮಚ ಜೀರಿಗೆ ಹಾಕ್ಕೊಂಡು ನೋಡಿರಿ. ಜೀರಿಗೆ ಚಟಪಟ ಅಂದಮೇಲೆ 1 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಂಡು ನೋಡಿರಿ. ಈಗ ಕರಿಬೇವು ನೀಟಾಗಿ ಫ್ರೈ ಆದಮೇಲೆ ನಾವೇನು ಉಳ್ಳಾಗಡ್ಡಿ ಟೊಮೆಟೊನು ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಬಿಡೋಣ್ರಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಬಿಡೋಣ್ರಿ. ಇವಾಗ ಹಾಕಿ ಇದು ಎಣ್ಣೆ ಬಿಡಬೇಕು ರೀ. ಅದು ಅಲ್ಲಿ ತನಕನೂ ಸಣ್ಣ ಉರಿಯಾಗ ಫ್ರೈ ಮಾಡ್ಕೊಂಡ್ರಿ. ಚಲೋ ತಂಗನ ಉಳ್ಳಾಗಡ್ಡಿ ಟೊಮೆಟೊನು ಎಣ್ಣೆ ಬಿಡಬೇಕದು. ಅಲ್ಲಿ ತನಕನೂ ಚಲೋ ತಂಗನ ಕುದಿಸ್ಕೋಬೇಕಾಗತ್ತೆ ರೀ ಇದು. ಅಂದರೆ ಚಲೋ ತಂಗನ ಉಳ್ಳಾಗಡ್ಡಿ ಟೊಮೆಟೊನು ಸ್ವಲ್ಪ ಚಲೋ ತಂಗ ಎಣ್ಣೆಯಾಗ ಮಿಕ್ಸ್ ಆಗ್ಬೇಕದು. ಈಗ ಸ್ವಲ್ಪ ಪ್ಲೇಟ್ ಮುಚ್ಚಿ ಲಘುನ ಆಗಿಬಿಡ್ತೈತೆ ರೀ ಅದು. ಈಗ ನೋಡಿರಿ ಮೇಲ್ಗಡೆ ಎಣ್ಣೆ ಕೂಡ ತೇಲ್ ಹಾಕೊಂತೈತಿ. ಈಗ ಚಲೋ ತಂಗನ ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಫ್ರೈ ಆಗೈತೆ ರೀ. ಇವಾಗ ಎಣ್ಣೆ ಒಳಗೆ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಬಿಡೋಣ್ರಿ. ಇವಾಗ ಒಂದು 1/4 ಚಮಚ ಗರಂ ಮಸಾಲ ಹಾಕ್ಕೊಂಡೆ. ಈಗ 1/4 ಚಮಚ ಅರಿಶಿನ ಪೌಡ್ರ್ ಹಾಕ್ಕೊಂಡು ನೋಡಿರಿ. ಇವಾಗ ಧನಿಯಾ ಪೌಡ್ರ್ ಹಾಕ್ಕೊತೇನೆ ನೋಡಿರಿ. ಒಂದು ಅರ್ಧ ಚಮಚ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಒಂದು ಅರ್ಧ ಚಮಚ ಕೆಂಪು ಖಾರದ ಪೌಡ್ರನ್ನು ಕೂಡ ಹಾಕ್ಕೊಂಡು ನೋಡಿರಿ ನಾನಿಲ್ಲಿ. ಇವಾಗ ನಾನು ಪಾವ್ ಭಾಜಿ ಮಸಾಲ ಹಾಕ್ಕೊತೇನೆ ನೋಡಿರಿ. ನೀವು ಯಾವ ಬ್ರ್ಯಾಂಡದು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ MTR ಹಾಕ್ಕೊಂಡೆ ನೋಡಿರಿ. ಇವಾಗ ಈಗ ಪಾವ್ ಭಾಜಿನ ಮಸಾಲೆ ಹಾಕಿದ ಮ್ಯಾಗ ನೀಟಾಗಿ ಎಲ್ಲ ಮಸಾಲ ಎಣ್ಣೆ ಒಳಗೆ ಚಲೋ ತಂಗ ಕುದಿಬೇಕು ನೋಡಿರಿ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಕ್ಕರೆ ಹಾಕೋಣ. ಸಕ್ಕರೆ ಹಾಕಿ ನೀಟಾಗಿ ಇದನ್ನ ಕುದಿಸ್ಕೊಂಬಿಡೋಣ್ರಿ. ಚಲೋ ತಂಗನ ಎಣ್ಣೆ ಒಳಗೆ ಎಷ್ಟು ಚಲೋ ತಂಗ ಫ್ರೈ ಆಕೈತಲ್ಲ ಪಾವ್ ಭಾಜಿ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ರೀ ಅದು. ಹಿಂಗೆ ಚಲೋ ತಂಗ ಆದಷ್ಟು ಕುದಿಸ್ಕೋಬೇಕಾಗತ್ತೆ ರೀ ಇದು. ತಳ 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 ಅಂತ ಹಿಂಗೆ. ಈಗ ನೋಡಿರಿ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತವ. ಇಷ್ಟು
ಕುದಿಸ್ಕೋಬೇಕಾಕೈತೆ ನಾವು ಎಲ್ಲ ಚಲೋ ತಂಗ ಮಸಾಲ ಕುದ್ದು ಹಿಂಗೆ ಎಣ್ಣೆ ಬರ್ಬೇಕು ರೀ. ಈಗೇನು ನಾವು ತರಕಾರಿದು ನೀರು ಇಟ್ಕೊಂಡಿದ್ದೆಲ್ಲ ಇವಾಗ ಹಾಕ್ಕೊಂಬಿಡೋಣ್ರಿ ನಾವು. ಈಗ ತರಕಾರಿ ನೀರು ಹಾಕಿದ ಮೇಲೆ ಚಲೋ ತಂಗನ ಈಗ ಒಂದು ಕುದಿ ಕುದಿಸ್ಕೊಂಬಿಡೋಣ. ಎಷ್ಟು ನೀರಾಗೈತೆ ಅಂತ ನೀವು ತಿಳ್ಕೊಬೋದು ರೀ. ನಾ ಇನ್ನೂ ಆಲೂಗಡ್ಡೆ ಹಾಕಿಲ್ಲ. ಆಲೂಗಡ್ಡೆ ಹಾಕಿದ ಮೇಲೆ ಇದು ಗಟ್ಟಿ ಆಕೈತೆ ನೋಡಿರಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ್ರಿ. ಇವಾಗ ಕೊತ್ತಂಬರಿ ಹಾಕಿ ಒಂದು ಚಲೋ ತಂಗನ ಕುದಿಸ್ಕೊಂಬಿಡೋಣ್ರಿ. ಇದನ್ನ ಒಂದು ಕುದಿಬೇಕು. ಈಗ ಚಲೋ ತಂಗ ಕುದಿಸ್ಕೊಂಬಿಡೋಣ. ಈಗ ನೋಡಿರಿ ಒಂದು ಕುದ್ದೈತೆ ರೀ ಇವಾಗಿದು. ಇವಾಗ ನಾವಿನ್ನು ತರಕಾರಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕೋಣನ್ರಿ. ಈಗ ತರಕಾರಿ ಪೇಸ್ಟ್ ಮಾಡ್ಕೊಂಡಿದ್ದು ಹಾಕೋಣ್ರಿ. ನಾವಿನ್ನು ರುಬ್ಕೊಂಡು ಇಟ್ಕೊಂಡಿದ್ದೆಲ್ಲ ಕ್ಯಾರೆಟು, ಬೀಟ್ರೂಟು ಮತ್ತು ವಟಾಣಿಗೆನ ಅದನ್ನ ನಾನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಬಿಡೋಣ್ರಿ. ಈಗ ಅದನ್ನು ಹಾಕಿದ ಮೇಲೆ ಆಲೂಗಡ್ಡೆನ ಚಲೋ ತಂಗನ ಈ ರೀತಿ ಮುಗಿಸ್ಕೊಂಡು ಇಟ್ಕೊಂಡಿದ್ನಿ ಆಲೂಗಡ್ಡೆನ ಹಾಕ್ಕೊತೇನೆ ನೋಡ್ರಿ. ಇವಾಗ ನೋಡ್ರಿ ಆಗಲೇ ನೀರಾಗೈತಂತ ಎಷ್ಟಿತ್ತು. ಇವಾಗ ಎಲ್ಲ ಹಾಕಿದ ಮೇಲೆ ಇದು ಗಟ್ಟಿ ಆಕೈತೆ ರೀ. ಈಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆಲೂಗಡ್ಡೆನ ಹಾಕ್ಕೊಂಬಿಡೋಣ್ರಿ. ಈಗ ತರಕಾರಿನೂ ಕೂಡ ಹಾಕ್ಕೊಂಡು ನಾನು ಆಲೂಗಡ್ಡೆನೂ ಕೂಡ ಹಾಕ್ಕೊಂಡು ನಾನು ಈಗ ಎಲ್ಲನೂ ಚಲೋ ತಂಗನ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಒಂದು ಚಲೋ ತಂಗ ಕುದಿ ಬರ್ಬೇಕು ರೀ. ಇದು ಎಷ್ಟು ಚಲೋ ತಂಗ ಕುದೀತೈತಲ್ಲ ಅಷ್ಟು ಮಸಾಲ ಹೀರ್ಕೊಂತೈತಿರೋದು ಎಲ್ಲನೂ. ಹಿಂಗಾಗಿ ಪಾವ್ ಭಾಜಿ ಟೇಸ್ಟಿಯಾಗಿ ಬರ್ತೈತಿ. ಈಗ ಆಲ್ಮೋಸ್ಟ್ ರೆಡಿ ಆದಂಗೆ ಆಯ್ತು. ಇವಾಗ ಲಾಸ್ಟಿಗೆ ಬೆಣ್ಣೆ ಹಾಕ್ಕೊಂಬಿಡೋಣ್ರಿ. ಬೆಣ್ಣೆ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ. ಈ ಕೊತ್ತಂಬರಿ ಹಾಕಿ ಆಯ್ತು ನೋಡ್ರಿ. ಆಲ್ಮೋಸ್ಟು ಪಾವ್ ಭಾಜಿ ರೆಡಿ ಆದಂಗೆ ಆಯ್ತು. ಒಂದು ಚಲೋ ತಂಗ ಕುದಿಸ್ಕೊಂಬಿಡೋಣ್ರಿ. ಇದನ್ನು ಎಷ್ಟು ಚಲೋ ತಂಗ ಕುದಿಸ್ಕೊಂತಿಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ. ಈಗ ರೆಡಿ ಆದಂಗೆ ಆಯ್ತು. ಇವಾಗ ಒಂದು ನಿಮಿಷ ಇದನ್ನು ಕುದಿಸ್ಕೊಂಡು ಇದನ್ನ ಉಳಿದಂತಹ ಈಗ ನೋಡ್ರಿ ರೆಡಿ ಆಯ್ತು. ಈಗ ತೋರ್ಸಾಕೊಂತೇನಲ್ಲ ಕಲರು ಕೂಡ ಎಷ್ಟು ಸೂಪರಾಗಿ ಬಂದೈತಿ. ಈಗ ಇದನ್ನ ಬಾಜಿನ ಸೈಡಿಗೆ ಇಟ್ಕೊಂಬಿಡೋಣ. ರೆಡಿ ಆಯ್ತು. ಈಗ ನಾವು ಪಾವನ್ನ ರೆಡಿ ಮಾಡ್ಕೊಂಬಿಡೋಣ್ರಿ. ಈಗ ನೋಡ್ರಿ ಒಂದು ಹಂಚು ಇಟ್ಕೊಂಡಿನಿ. ಅದಕ್ಕೆ ಬೆಣ್ಣೆ ಹಾಕ್ಕೊಂಡೆ ನಾನು. ಬೆಣ್ಣೆ ಹಾಕ್ಕೊಂಡು ನಾವು ಈಗ ಬಾಜಿನ ರೆಡಿ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೆಲ್ಲ ಆ ಬಾಜಿನ ಒಂದು ಚಮಚನ ಹಾಕ್ಕೊಂಡ್ಬಿಡ್ತೇನೆ ರೀ. ಈಗ ನಾನು ಯಾವ ಮಸಾಲ ಅಲ್ರಿ ಇದು ಆ ಬಾಜಿನ ಹಾಕ್ಕೊತೇನೆ. ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಪಾವ್ ಭಾಜಿನ ಅದನ್ನು ಹಾಕ್ಕೊತೇನೆ. ಈಗ ಒಂದು 2 ಚಮಚ ಪಾವ್ ಭಾಜಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೋಡ್ರಿ. ಬೆಣ್ಣೆ ಹಾಕಿ ಪಾವ್ ಭಾಜಿ ಹಾಕಿ ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಈಗ ಕೊತ್ತಂಬರಿ ಹಾಕಿದ್ಮ್ಯಾಗ ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ್ರಿ. ಅಲ್ಲೇ ಇದನ್ನು ಸ್ವಲ್ಪ ಎಲ್ಲ ಮಿಕ್ಸ್ ಆಗಬೇಕದು ಬೆಣ್ಣೆ ಜೊತೆ ಪಾವು. ಈಗ ನೋಡ್ರಿ ರೆಡಿ ಆಯ್ತು. ಇದು ಮಸಾಲ ಈಗೇನು ನಾವು ಇದ್ರ ಮೇಲೆ ಸ್ವಲ್ಪ ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಡ್ರಿ ಅಂದ್ರೆ ಟೇಸ್ಟಿಯಾಗಿ ಬರ್ತೈತೆ ರೀ. ಇದು ಅವಾಗೂ ಹಾಕೇನೆ ನಾನು. ಇವಾಗೂ ನಮಗೆ ಯಾವಾಗ ಪಾವ್ ಭಾಜಿ ಇದು ಆಕೈತೆಲ್ಲ ತಿನ್ಬೇಕು ಅನಿಸುತ್ತಲ್ಲ ಅವಾಗ ಈ ರೀತಿ ಮಾಡ್ಬೇಕಾಕೈತಿ. ಸ್ವಲ್ಪ ಪ್ಲೇನ್ ಸೇವ್ ಹಾಕ್ಕೊತೇನೆ ನೋಡ್ರಿ. ನಾನು ಈ ಕೆಂಪು ಖಾರ ಹಾಕ್ಕೊಂಡು ಪ್ಲೇನ್ ಸೇವ್ ಹಾಕ್ಕೊಂಡು ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಾಕ್ಕೊತೇನೆ ನೋಡ್ರಿ. ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಹಾಕ್ಕೊತೇನೆ. ಇನ್ನೇನು ಸರ್ವ್ ಮಾಡ್ಬೇಕು ಅಂದಾಗ ಈ ಪ್ರೊಸೀಜರ್ ನಾವು ಮಾಡ್ಬೇಕಾಕೈತಿ. ಈಗ ಬಣ್ಣ ತೊಗೊಂಡೆ ನೋಡ್ರಿ. ಬಣ್ಣ ತೊಗೊಂಡು ಬೆಣ್ಣೆ ಹಚ್ಕೊತೇನೆ ರೀ. ಇದಕ್ಕೆ 2 ಭಾಗಕ್ಕೂ ಈಗ ನೋಡ್ರಿ 2 ಭಾಗಕ್ಕೂ ನಾನು ಬಣ್ಣಿಗೆ ನಾನು ಬೆಣ್ಣೆ ಹಚ್ಕೊಂಡು ಈ ರೀತಿ ಉಲ್ಟಾ ಮಾಡಿಕೊಂಡು ನಾವೇನು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಗೆ ಇದನ್ನ ಹಚ್ಕೊಂಡ್ಬಿಡೋಣ್ರಿ. ಈ ರೀತಿ 2 ಸೈಡೂ ಈ ರೀತಿ ನಾವು ಬಿಸಿ ಮಾಡ್ಕೋಬೇಕಾಕೈತಿ, ರೋಸ್ಟ್ ಮಾಡ್ಕೋಬೇಕಾಕೈತಿ ಪಾವನ್ನು. ಈಗ ನೋಡ್ರಿ ಪಾವನ್ನು ಈ ರೀತಿ ಬಣ್ಣನ ನಾವು ಹೊಳಿಸ್ಕೊಂಡು ಈಗ ಒಂದು ಸೈಡ್ ಚಲೋ ತಂಗ ಬೆಂದೈತೆ. ಅದು ಇನ್ನೊಂದು ಕಡೆ ಇದೇ ರೀತಿನ ಸ್ವಲ್ಪ ಕ್ರಿಸ್ಪಿ ಆಗೋ ತನಕನೂ ನಾವು ಸ್ವಲ್ಪ ಈಗ ಈ ರೀತಿ ಮೇಲುಗಡೆನೂ ಕೂಡ ಬೆಣ್ಣೆ ಹಚ್ಚಬೇಕಾಕೈತೆ ರೀ. ಅಂದ್ರೆ ಟೇಸ್ಟಿಯಾಗಿ ಬರ್ತೈತಿ. ಇನ್ನೇನು ಸರ್ವ್ ಮಾಡ್ಬೇಕು ಅಂದಾಗ ನಾವು ಈ ರೀತಿ ಮಾಡ್ಕೋಬೇಕಾಕೈತಿ. ಮೊದಲೇಕೆ ಮಾಡಿ ರೆಡಿ ಇರಬಾರ್ದು ರೀ. ಈಗ ನೋಡ್ರಿ 2 ಕಡೆ ಚಲೋ ತಂಗ ರೋಸ್ಟ್ ಆಗ್ಯಾಗಪ್ಪ ಬನ್ನು ಕೂಡ. ಈಗ ಇದನ್ನ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿಂದುಬಿಡೋದು ಅಷ್ಟ ನೋಡ್ರಿ. ಈಗ ರೆಡಿ ಆಯ್ತು ನೋಡ್ರಿ. ಈಗ ಹಸಿ ಉಳ್ಳಾಗಡ್ಡಿ ಹಾಕೀನಿ ಮತ್ತು ಲಿಂಬೆ ಹಣ್ಣು ಒಂದು ಕಡೆ ರೆಡಿ ಆದಂತಹ ಪಾವು ಇಟ್ಟೇನಿ ಮತ್ತು ಬಾಜಿನೂ ಕೂಡ ಹಾಕೀನಿ. ಈ ಬಾಜಿ ಹಾಕಿದ ಮೇಲೆ ಹಸಿ ಉಳ್ಳಾಗಡ್ಡಿ ಹಾಕಿದ್ನಿ, ಕೊತ್ತಂಬರಿ ಹಾಕಿದ್ನಿ, ಟೊಮೆಟೊನ ಹಾಕಿದ್ನಿ, ಆಮೇಲೆ ಸೇವ್ ಹಾಕ್ಕೊಂಡು ನೋಡ್ರಿ. ನಾನು ಇನ್ನು ಬುಂದಿ ಕಾಳು ಇದ್ರೆ ಬುಂದಿ ಕಾಳನ್ನು ಹಾಕ್ಕೋಬೋದು. ನನ್ನ ಕಡೆ ಪ್ಲೇನ್ ಸೇವ್ ಇರೋದ್ರಿಂದ ಪ್ಲೇನ್ ಸೇವ್ ಹಾಕ್ಕೊಂಡು ನೋಡ್ರಿ ನಾನಿಲ್ಲೇ. ಈಗ ಎಲ್ಲ ಆದಂಗೆ ಆಯ್ತು ನೋಡ್ರಿ. ರೆಡಿ ಆಯ್ತು, ಸರ್ವ್ ಮಾಡ್ಕೊಂಡಿತ್ತು ಆಯಿತು. ಈಗ ಟೇಸ್ಟ್ ನೋಡೋದು ಒಂದು ಇದುವಾಗ ಅಷ್ಟು ಸೂಪರಾಗಿ ಬಂದೈತಿ, ಅಷ್ಟು ರುಚಿಕರವಾಗಿ ಬಂದೈತಿ, ಅಷ್ಟು ಹೆಲ್ದಿ ಆದಂಥ ಪಾವ್ ಭಾಜಿನ ನೀವು ಕೂಡ ಮನೆಯಾಗ ಒಮ್ಮೆ ಮಾಡಿಕೊಂಡು ರುಚಿ ನೋಡ್ರಿ. ಅಷ್ಟು ಟೇಸ್ಟಿಯಾಗಿ ಬಂದೈತಿ. ಈ ಒಂದು ಪಾವ್ ಭಾಜಿ ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನಾ ಯಾವ ರೀತಿ ಮಾಡಿನಲ್ಲ ಆ ರೀತಿ ಒಮ್ಮೆ ಪಾವ್ ಭಾಜಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಹಾಗೆಯೇ ನನ್ನೊಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಇನ್ನೊಂದು ಅಡುಗೆಯೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದ.